ಈಗಿರುವ ಜಗದ್ಗುರುಗಳ ಒಂದು ಕಿರೀಟಾರೋಹಣ ಧರ್ಮಸಭೆಯನ್ನು ಮುಗಿಸ್ಕೊಂಡು ಹಿಂದೆ ನಾವು ನಿಶ್ಚಯ ಮಾಡಿದಂತೆ ನಾಳೆ ಬಳ್ಳಾರಿನಲ್ಲಿ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ಕುಸಿದಿರುವ ಹಿನ್ನೆಲೆಯಲ್ಲಿ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನ ನಾಳೆ ಬಳ್ಳಾರಿನಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳ ಆದಿಯಾಗಿ ರಾಜ್ಯದ ಪ್ರಮುಖ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ತಾವೆಲ್ಲರೂ ನೋಡಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಹಿಂದೆ ಮನ್ರೇಗಾ ಯೋಜನೆ ಇತ್ತು, ವಿಕಸಿತ ಭಾರತ ಜಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಬೇಕು ಅನ್ನುವ ನಿಟ್ಟಿನಲ್ಲಿ ಕಾಯ್ದೆಯನ್ನು ತಂದು ಸಕಾರಾತ್ಮಕ ಅಂಶಗಳೊಂದಿಗೆ, ಉದಾಹರಣೆಗೆ ಹೇಳೋದಾದ್ರೆ ಮುಂಚೆ ಗ್ರಾಮೀಣ ಭಾಗದಲ್ಲಿ 100 ದಿನ ಇದ್ದಂತ ಆ ವರ್ಕಿಂಗ್ ದಿನಗಳು, ಕಾರ್ಮಿಕರಿಗೆ ಕೊಡ್ತಕ್ಕಂಥ ದಿನಗಳು 125 ದಿನಗಳಿಗೆ ಏರಿಸಿರುವಂಥದ್ದು. ಉದ್ಯೋಗ ಖಾತ್ರಿ. ಹಿಂದೆ ಏನಾಗ್ತಿತ್ತು, ಸಾಕಷ್ಟು ಭ್ರಷ್ಟಾಚಾರಗಳು ನಡೀತಾ ಇತ್ತು. 10 ಜನ ಕೆಲಸ ಮಾಡಿದ್ರೆ 100 ಜನ ತೋರಿಸಿ ಅದರಲ್ಲಿ 75 ವರ್ಷದ ವೃದ್ಧರು ಎಲ್ಲರ ಹೆಸರು ತೋರಿಸಿ ಸತ್ತೋರ ಹೆಸರುಗಳು ಕೂಡ ಸೇರ್ತಾ ಇತ್ತು. ಅಂದ್ರೆ ದುಡ್ಡನ್ನು ಲಪಟಾಯಿಸುವಂತ ಕೆಲಸ ಆಗ್ತಾ ಇತ್ತು ಮನ್ರೇಗಾ ಇದ್ದಾಗ. ಆದ್ರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಾಕಷ್ಟು ಸುಧಾರಣೆಗಳನ್ನು ತಂದು ಡಿಜಿಟಲೈಸ್ ಮಾಡಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ಇರಬೇಕು ಅಂತ ಹೇಳಿ ಬದಲಾವಣೆಗಳನ್ನು ತಂದಿದ್ದಾರೆ. ಮತ್ತು ವಿಶೇಷವಾಗಿ ರೈತಾಪಿ ವರ್ಗದವರಿಗೆ, ಅಂದ್ರೆ ರೈತಾಪಿ ವರ್ಗದವರಿಗೆ ಅನಾನುಕೂಲ ಆಗಬಾರ್ದು, ಕೃಷಿ ಚಟುವಟಿಕೆಗೆ ತೊಂದರೆ ಆಗಬಾರ್ದು ಅಂತೇಳಿ ಕೃಷಿ ಚಟುವಟಿಕೆ ನಡೀತಕ್ಕಂಥ ಸಂದರ್ಭದಲ್ಲಿ 60 ದಿನಗಳ ರಜೆಯನ್ನು ಕೂಡ ನೀಡಿರುವಂಥದ್ದು. ಮತ್ತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ತೀರ್ಮಾನ ಆಗುವಂಥದ್ದು. ಯಾಕಂತ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಇದರ ವಿರುದ್ಧನೇ ಒಂದು ಅಪಪ್ರಚಾರವನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಇರ್ಬೋದು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇರ್ಬೋದು. ನನಗನ್ನಿಸ್ತದೆ ಕಾಂಗ್ರೆಸ್ನವರಿಗೆ ನರೇಂದ್ರ ಮೋದಿಜಿಯವರ ಒಂದು ಜನಪ್ರಿಯತೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ದ್ವೇಷ ಸಾಧಿಸೋದಕ್ಕೆ ಹೊರಟಿದ್ದಾರೆ. ಇವತ್ತು ವಿಕಸಿತ ಭಾರತ್ ಜಿ ಈ ವಿಚಾರವನ್ನ ಇಟ್ಕೊಂಡು ವಿಶೇಷ ಅಧಿವೇಶನವನ್ನ ಕರೆಯುವಂತ ಅವಶ್ಯಕತೆ ಇರಲಿಲ್ಲ. ವಿಶೇಷ ಅಧಿವೇಶನವನ್ನ ಕರೆದು ಆ ಶಾಸನ ಸಭೆಯ ಒಂದು ಪಾವಿತ್ರ್ಯತೆಯನ್ನ ಹಾಳು ಮಾಡುವಂತ ಕೆಲಸಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೈ ಹಾಕಿರುವಂಥದ್ದು ಇದು ಸರಿಯಲ್ಲ. ಒಂದು ರೀತಿಯ ಒಕ್ಕೂಟದ ವ್ಯವಸ್ಥೆಗೆ ಅಣಕಿಸುವಂತೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಿರ್ಣಯಗಳನ್ನು ಮಾಡ್ತಾ ಇರುವಂಥದ್ದು. ರಾಜ್ಯದ ಜನರನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎತ್ಕಟ್ಟುವಂಥದ್ದು ಹಿಂದಿನಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 2 ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಂತು. ಆ ವಿಚಾರದಲ್ಲೂ ಕೂಡ ರಾಜ್ಯದಲ್ಲಿ ಅಪಪ್ರಚಾರ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ. ಒಂದು ದೇಶ ಒಂದು ಚುನಾವಣೆ, ಸಾಕಷ್ಟು ಸುಧಾರಣೆಗಳನ್ನು ತಂದು ದೇಶಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಒನ್ ನೇಷನ್ ಒನ್ ಎಲೆಕ್ಷನ್ ತರುವಂತ ಪ್ರಯತ್ನ ನಡೀತಾ ಇದೆ. ಅದಕ್ಕೂ ಕೂಡ ಮೊಸಳೆ ಕಲ್ಲು ಹುಡುಕುವಂತ ಕೆಲಸ ಆಗ್ತಾ ಇದೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಧಾನಮಂತ್ರಿಜಿಯವರ, ನರೇಂದ್ರ ಮೋದಿಜಿಯವರ
ಒಂದು ದೂರದೃಷ್ಟಿತ್ವ ಇರ್ತಕ್ಕಂಥದ್ದು. ಯಾಕಂದ್ರೆ ಭಾರತ 2047ನೇ ಇಸ್ವಿಗೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಯುವಕರಿಗೆ ಹೆಚ್ಚು ಅವಕಾಶ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದ್ರೆ ಸಿದ್ದರಾಮಯ್ಯನವರು ಅದನ್ನು ಕೂಡ ಕಲ್ಲಾಕಿ ಇವತ್ತು ಸ್ಟೇಟ್ ಎಜುಕೇಶನ್ ಪಾಲಿಸಿ ತರ್ತೇವೆ ಅಂತೇಳಿ ಇವತ್ತು ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿನೂ ಇಲ್ಲ, ಸ್ಟೇಟ್ ಎಜುಕೇಶನ್ ಪಾಲಿಸಿನೂ ಇಲ್ಲ. ಇದರ ಮುಖೇನ ರಾಜ್ಯದ ಯುವಕ ಯುವತಿಯರಿಗೆ, ವಿದ್ಯಾರ್ಥಿನಿಯರಿಗೆ ದ್ರೋಹ ಎಸಗುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಜನರನ್ನ ಎತ್ಕಟ್ಟುವಂತ ನಿಟ್ಟಿನಲ್ಲಿ ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಏಕಾಏಕಿ ಈ ರೀತಿ ಅಧಿವೇಶನ ಕರೆದಿರುವಂತದ್ದು ಅದು ಖಂಡಿತ ಒಂದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತಾನೆ ಹೇಳಬೇಕಾಗ್ತದೆ. ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ಳುವ ಸಲುವಾಗಿ ಈ ರೀತಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ನಾಡಿನ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಕೂಡ ಹೌದು. ಹೇಳ್ತಾರೆ ಸರ್, ಈಗ ಬಳ್ಳಾರಿಯಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಯಾವ ಉದ್ದೇಶದಿಂದ ಅದೇನು ಕ್ಯಾನ್ಸಲ್ ಮಾಡಿ? ಪಾದಯಾತ್ರೆ ನಾವು ಯಾವುದು ಕೂಡ ಕ್ಯಾನ್ಸಲ್ ಮಾಡಿಲ್ಲ. ಮಾನ್ಯ ಶ್ರೀರಾಮುಲು ಅವರು, ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಏನು ಕೂಡ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು. ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಎಲ್ಲ ಕೋರ್ ಕಮಿಟಿಯ ಸದಸ್ಯರ ಜೊತೆ ಚರ್ಚೆ ಮಾಡಿದ್ದೇನೆ. ಅವರ ಅಭಿಪ್ರಾಯಗಳನ್ನ ಪಕ್ಷದ ವರಿಷ್ಠರನ್ನ ಗಮನಕ್ಕೆ ತಂದಿದ್ದೇನೆ. ತಮಗೂ ಗೊತ್ತಿದೆ, ಬರುವಂತಹ 19ನೇ ತಾರೀಕು 20ನೇ ತಾರೀಕು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಚುನಾವಣೆ ನಡೀತಾ ಇದೆ. ಇದ್ರ ಮಧ್ಯೆ ಎಲ್ಲರೂ ಕೂಡ ವ್ಯಸ್ತರಾಗಿರೋದ್ರಿಂದ ಬಹುಶಃ ಅದಾದ ನಂತರದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸರ್, ಈಗ ರಾಜ್ಯದಲ್ಲಿ 2 ಕಡೆ ಉಪಚುನಾವಣೆ ಆಗ್ತಾ ಇದೆ. ಅದು ಈ ಸರಿ ನಿಮ್ಗೆ ಸವಾಲಿನ ಮಾತು. ಅಂದ್ರೆ ಅಲ್ಲೂ ಕಾಂಗ್ರೆಸ್ ಪಕ್ಷದವರು ಶಾಸಕರಿದ್ರು, ಇಲ್ಲೂ ಕಾಂಗ್ರೆಸ್ ಪಕ್ಷದವರು ಇದೆ. ಆಡಳಿತವೂ ಕಾಂಗ್ರೆಸ್ ಪಕ್ಷವೇ ಇದೆ. ಅದನ್ನು ಯಾವ ರೀತಿಯಾಗಿ ಸವಾಲಾಗಿ ಸ್ವೀಕರಿಸಿದೆ? ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಈ 2 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ಸವಾಲು ಕೂಡ ಹೌದು, ಅವಕಾಶವೂ ಕೂಡ ಹೌದು. ಯಾಕೆ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಬಗ್ಗೆ ಹೊತ್ತು ಬೇಸತ್ತಿದ್ದಾರೆ. ಭ್ರಷ್ಟಾಚಾರ, ಅಭಿವೃದ್ಧಿ ಇಲ್ಲದೆ ಇರುವಂಥದ್ದು, ಆಡಳಿತ ಪಕ್ಷದ ಶಾಸಕರು ಏನೇನು ಮಾತನಾಡಿದ್ದಾರೆ ನಾನು ಮತ್ತೆ ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಒಟ್ಟಾರೆಯಾಗಿ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಆ ಪಕ್ಕಕ್ಕಿಟ್ಟು ಇನ್ನು ಹಿಂದುಳಿದ ಸಮುದಾಯಗಳನ್ನ ಕೈ ಕೊಟ್ಟಿದ್ದಾರೆ. ಇವತ್ತು ಅಂದ್ರೆ ಅಲ್ಪಸಂಖ್ಯಾತರ ಓಲೈಕೆಯನ್ನೇ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದಾರೆ ವಿನಃ ಇವತ್ತು ಆ ಹಿಂದುಳಿದ ಸಮುದಾಯಗಳಿಗಾಗ್ಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಗಳಿಗಾಗ್ಲಿ ಯಾವುದೇ ಒಳ್ಳೆ ಕೆಲಸವನ್ನ ಮಾಡಿಲ್ಲ. ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ನೋಡಿದಿರಿ. ಹಾಗಾಗಿ ಒಟ್ಟಾರೆಯಾಗಿ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಜನ ಬೇಸತ್ತಿದ್ದಾರೆ. ಹಾಗಾಗಿ ಈ ಉಪಚುನಾವಣೆ ಯಾವುದೇ ಅನುಕಂಪ ಕಾಂಗ್ರೆಸ್ ಸರ್ಕಾರಕ್ಕೆ ಕೈ ಹಿಡಿಯುತ್ತದೆ ಉಪಚುನಾವಣೆ ಅನ್ನೋದ್ರಲ್ಲಿ ನನಗೇನು ವಿಶ್ವಾಸ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ 2 ಕ್ಷೇತ್ರದಲ್ಲೂ ನಮ್ಗೆ ಗೆಲ್ತಕ್ಕಂಥ ಒಳ್ಳೆ ಅವಕಾಶ ಇದೆ. ನನಗೆ ಅದ್ರ ಬಗ್ಗೆ ಸಂಪೂರ್ಣ ವಿಶ್ವಾಸನೂ ಇದೆ. ಸರ್, ಈಗ ಆಯ್ಕೆ ಯಾವಾಗ ಆಗ್ಬೋದು? ಅಭ್ಯರ್ಥಿನ ಆಯ್ಕೆ ಘೋಷಣೆ ಯಾವಾಗ ಮಾಡ್ತೇವೆ. ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು, ಪ್ರಹ್ಲಾದ್ ಜೋಶಿಜಿ ಅವರು, ಬಾಗಲಕೋಟೆ ಬಗ್ಗೆ ಈಗಾಗಲೇ ಪ್ರಮುಖರ ಜೊತೆ ಚರ್ಚೆ ಮಾಡಿದ್ದೇವೆ. ದಾವಣಗೆರೆ ಬಗ್ಗೆನೂ ಚರ್ಚೆ ನಡೀತಾ ಇದೆ. ಮಾಡ್ತೇವೆ. ಅತಿ ಶೀಘ್ರದಲ್ಲೇ ಅದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ. ಸರ್, ಈ ಬಾಗಲಕೋಟೆ ಮತಕ್ಷೇತ್ರ ಸಂಬಂಧಪಟ್ಟಂಗೆ ಬಿಜೆಪಿಯಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ, ಇನ್ನೂ ಸರಿಯಾಗಿಲ್ಲ ಮಾತು ಕೇಳಿ ಬರ್ತದೆ. ಅದು ಯಾವಾಗ ಸರಿ ಮಾಡ್ತಾರೆ? ಈ ಎಲ್ಲ ಸಣ್ಣ ಪುಟ್ಟ ವ್ಯತ್ಯಾಸದ ನಡುವೆನೂ ಕೂಡ ನಮ್ಮ ಕಾರ್ಯಕರ್ತರು ಆತ್ಮವಿಶ್ವಾಸದಲ್ಲಿದ್ದಾರೆ. ಮತದಾರರ ಒಲವು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಹಾಗಾಗಿ ನಮಗೆ ಸಣ್ಣ ಪುಟ್ಟ ಗೊಂದಲಗಳೇನಿದೆ ಅದು ಸರಿಪಡಿಸ್ಕೊಂಡು ನಾವು ಮುನ್ನುಗ್ತೇವೆ. ಥ್ಯಾಂಕ್ ಯು. ಧನ್ಯವಾದ.